ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 25ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶನೈ ಶನೈರು ಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮ ಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತಯೇತ್. ಅನುವಾದ: ಕ್ರಮಕ್ರಮವಾಗಿ ಅಭ್ಯಾಸ ಮಾಡುತ್ತಾ ಉಪರತಿಯನ್ನು ಪಡೆದು ಹಾಗೂ ಧೈರ್ಯದಿಂದ ಕೂಡಿದ ಬುದ್ಧಿಯ ಮೂಲಕ ಮನವನ್ನು ಪರಮಾತ್ಮನಲ್ಲಿ ಸ್ಥಿತಗೊಳಿಸಿ ಪರಮಾತ್ಮನಲ್ಲದೆ ಮತ್ತೇನನ್ನೂ ಕೂಡ ಚಿಂತಿಸಬಾರದು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ಕ್ರಮಕ್ರಮವಾಗಿ ಅಭ್ಯಾಸ ಮಾಡ್ತಾ, ನಾವು ಅಭ್ಯಾಸವನ್ನು ಮಾಡ್ತಾನೇ ಇರಬೇಕು. ಆಮೇಲೆ ಉಪರತಿಯನ್ನು ಪಡ್ಕೊಂಡು, ಅಂದರೆ ಏನು, ಭಗವಂತನನ್ನು ಬಿಟ್ಟು ಬೇರೆ ಯಾವುದ್ರಲ್ಲೂ ನಮಗೆ ಅಟ್ಯಾಚ್ಮೆಂಟ್ ಇರಬಾರ್ದು. ಆ ರೀತಿ ಅವನೇ ನಮಗೆ ಸರ್ವಸ್ವ ಅನ್ನೋ ರೀತಿ ಬಂದ್ಬಿಡಬೇಕು. ಮತ್ತು ಧೈರ್ಯದಿಂದ ಕೂಡಿರುವಂಥ ಬುದ್ಧಿಯ ಮೂಲಕ ಬುದ್ಧಿ ಮನಸ್ಸಿಗೆ ಹೇಳ್ಕೊಡ್ತಾ ಇರಬೇಕು, ಈ ರೀತಿ ಮಾಡು ಅಂತಂದ್ಬಿಟ್ಟು ಧೈರ್ಯ ಕೊಡ್ತಾ ಇರಬೇಕು. ಆ ರೀತಿ ಧೈರ್ಯದಿಂದ ಕೂಡಿದ ಬುದ್ಧಿಯ ಮೂಲಕ ಮನವನ್ನು ಪರಮಾತ್ಮನಲ್ಲಿ ಸ್ಥಿತಗೊಳಿಸ್ಬೇಕು. ಅವನಲ್ಲೇ ಇರಬೇಕು, ಬೇರೆ ಎಲ್ಲೂ ಹೋಗಬಾರ್ದು. ಪರಮಾತ್ಮನಲ್ಲದೆ ಮತ್ತೇನನ್ನೂ ಕೂಡ ಚಿಂತನೆ ಮಾಡಬಾರ್ದು. ಆ ರೀತಿಯ ಒಂದು ಸ್ಥಿತಿಗೆ ನಾವು ಬರಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಏನು ಅಂತಂದರೆ, ಕ್ರಮಕ್ರಮವಾಗಿ ಉಪರತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದು ಮತ್ತು ಧೈರ್ಯಯುಕ್ತ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿತವಾಗಿಸೋದು ಅಂತಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಏನು ಅಂತಂದರೆ, ಹಿಂದಿನ ಶ್ಲೋಕದಲ್ಲಿ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ಹೊರಗಡೆಯ ವಿಷಯಗಳಿಂದ ಕಂಪ್ಲೀಟಾಗಿ ಹಿಂದೆ ಮಾಡಿ, ಅಂದರೆ ಅದನ್ನೆಲ್ಲ ಬಿಟ್ಟು ಅಂತ ಹೇಳಿದಾರಲ್ಲ. ಆದರೆ ಮನಸ್ಸು ವಿಷಯಗಳ ಚಿಂತನೆ ಮಾಡೋವರೆಗೆ ಅದು ಪರಮಾತ್ಮನಲ್ಲಿ ಏಕಾಗ್ರತೆಯನ್ನು ಪಡೆಯೋದಿಲ್ಲ. ಈಗ ಅದಕ್ಕೇನು ಅಂದರೆ, ಹೊರಗಡೆನೆ ವಿಷಯಗಳೇ ಇಷ್ಟ. ಈಗ ಸಾಮಾನ್ಯವಾಗಿ ಜನಗಳಿಗೆ ಅಥವಾ ನಮ್ಮ ಮನೆಯಲ್ಲಿರೋರ್ಗೆ ಬಂದು ಸತ್ಸಂಗದಲ್ಲಿ ಕೂತ್ಕೋ ಅಂತ ಹೇಳಿ ಒಂದು ಆಪ್ಷನ್ ಕೊಟ್ಟು, ಇನ್ನೊಂದು ಫಿಲಮ್ ನೋಡೋದಕ್ಕೊಂದು ಆಪ್ಷನ್ ಕೊಟ್ಟಾಗ ಅವರು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ? ಅದು ಸಾಧಾರಣವಾಗಿ ಫಿಲಮ್ ಕಡೆಗೇ ಹೋಗುತ್ತೆ, ಸತ್ಸಂಗದ ಕಡೆ ಬರೋದಿಲ್ಲ. ಯಾಕಂದರೆ ಅವರು ಪ್ರತಿನಿತ್ಯ ಅದು ಸತ್ಸಂಗವನ್ನು ಕೇಳೋದಿಲ್ವಲ್ಲ. ಈಗ ನಮಗೇನು ಅಂತಂದರೆ, ಇದರಲ್ಲಿ ಆಸಕ್ತಿ ಬಂದಿರೋದ್ರಿಂದ ನಮ್ಮ ಮನಸ್ಸು ಮೊದಲು ಹಾಗೇ ಇತ್ತು. ಯಾವಾಗಲೂ ನೋಡಿದ್ರು ಸೀರಿಯಲ್ ಯಾವಾಗ ಬರುತ್ತೋ, ಯಾವಾಗ ನೋಡ್ತೀವೋ ಆ ಒಂದು ಇಂಟ್ರೆಸ್ಟ್ ಇರ್ತಾ ಇತ್ತು. ಅದಕ್ಕೆ ಆಸಕ್ತಿ ಇತ್ತು, ಮನಸ್ಸಿಗೆ ಅದರ ಕಡೆ ಆಸಕ್ತಿ ಇತ್ತು. ಸೊ ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡಿದ್ದು ಅದನ್ನು ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ವಿ. ಆದರೆ ಅದೇ ಈಗ ಸೀರಿಯಲ್ ನೋಡಿ ಅಂತಂದರೆ ನಾವು ಇಲ್ಲಪ್ಪ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀವೋ ಇಲ್ವೋ? ಈಗ ನಮ್ಮ ಮನಸ್ಸಿಗೆ ಆಧ್ಯಾತ್ಮಿಕದ ಕಡೆ ಆಸಕ್ತಿ ಇದೆ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಎಳಿತಾ ಇರುತ್ತೆ ಆ ಕಡೆಗೆ. ಅದನ್ನು ತಂದು ಇಲ್ಲಿ ಕೂರಿಸಿ ಅದನ್ನು ಕಲಿಸ್ಬೇಕು, ಅದಕ್ಕೆ ಹೇಳ್ಕೊಡ್ಬೇಕು. ಇಲ್ಲ, ಇದನ್ನು ಕೇಳು ನೀನು ಅಂತ ನಮ್ಮ ಬುದ್ಧಿ ಆಗಿರಬೇಕು. ಅದನ್ನು ಕೇಳು, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಡ್ತಾ ಏನಾಗುತ್ತೆ, ಆ ಮನಸ್ಸಿಗೆ ಹೆಂಗೆ ಅಂತಂದರೆ, ಯಾವುದನ್ನ ಅದು ಪ್ರತಿನಿತ್ಯ ಮಾಡ್ತಾ ಇರುತ್ತೋ ಅದರಲ್ಲಿ ಅದಕ್ಕೆ ಆಸಕ್ತಿ ಬಂದ್ಬಿಡುತ್ತೆ. ಅದನ್ನು ಬಿಟ್ಟು ಬರೋದಕ್ಕೆ ಅದು ಇಷ್ಟಪಡೋದಿಲ್ಲ. ಆದರೆ ಯಾವಾಗ ಅದನ್ನು ಬೈ ಫೋರ್ಸ್ ಆಗಾದರೂ ಪರವಾಗಿಲ್ಲ, ಸ್ಟಾರ್ಟಿಂಗಲ್ಲಿ ತಂದು ಕೂರಿಸ್ತಾ ಇದ್ದರೆ ಆಮೇಲೆ ಅದು ಸಹಜವಾಗೇ ಅದಕ್ಕೆ ಅದರಲ್ಲಿ ಆಸಕ್ತಿ ಬಂದ್ಬಿಡುತ್ತೆ. ಈಗ ಒಂದು ಎಕ್ಸಾಂಪಲ್ಗೆ, ಮೊದಲು ಮಕ್ಕಳು ಚಿಕ್ಕವರು ಇರ್ತಾರಲ್ವ, ಮನೆಯಲ್ಲೇ ಇರ್ತಾರೆ, ಅವರ ಅಪ್ಪ ಅಮ್ಮ ಮನೇಲಿ ಒಂದು ವಾತಾವರಣದಲ್ಲೇ ಬೆಳೀತಾ ಇರುತ್ತೆ. ಅದಕ್ಕೆ ಮೊದಲನೇ ಸರಿಗೆ ತಗೊಂಡೋಗಿ ನಾವು ಶಿಶು ವಿಹಾರಕ್ಕೋ ನರ್ಸರಿಗೋ ಸೇರಿಸ್ತೀವಲ್ವ. ಮೊದಲನೇ ದಿವಸ ಅಳುತ್ತೆ, 2ನೇ ದಿವಸ ಅಳುತ್ತೆ, ಅದು ಇಷ್ಟ ಆಗೋದಿಲ್ಲ ಮಗುಗೆ. ಆದರೆ ನಾವು ಬಲವಂತವಾಗಿ ಕರ್ಕೊಂಡೋಗಿ ಕೂರಿಸ್ತೀವಿ. ಇಲ್ಲ, ಅದಕ್ಕೇನೋ ಒಂದು ಸಮಜಾಯಿಷಿ ಮಾಡಿ, ಅದಕ್ಕೇನೋ ಒಂದು ಕೊಡ್ತೀನಿ ಅಂತ ಹೇಳಿನೋ ಏನೋ ಯಾವುದೋ ಒಂದು ರೀತಿಯಲ್ಲಿ ಆ ಮಗುನ ತೊಗೊಂಡೋಗಿ ಕೂರಿಸ್ತಾ ಇರ್ತೀವಿ. ಆಮೇಲೆ ಆ ಮಗುಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ಅವಾಗೇನಾಗುತ್ತೆ, ಅದು ತಾನೇ ಓಡೋಗುತ್ತೆ. ನಾನು ಹೋಗ್ತೀನಿ, ಫ್ರೆಂಡ್ಸ್ ಇದ್ದಾರೆ ಅಲ್ಲಿ, ನನಗೆ ನಮ್ಮ ಟೀಚರ್ ಇದು ಹೇಳ್ಕೊಡ್ತಾರೆ ಅದು ಹೇಳ್ಕೊಡ್ತಾರೆ ಅಂತ ಅದಕ್ಕೆ ಆ ಕಡೆ ಆಸಕ್ತಿ ಬರುತ್ತೆ. ಅದೇ ರೀತಿ ಮನಸ್ಸಿನ ಕೆಲಸನೂ ಕೂಡ. ಅದಕ್ಕೇನು ಅಂತಂದರೆ, ಹೊರಗಡೆ ವಿಷಯಗಳು ಅಂತಂದ್ರೇ ಇಷ್ಟ ಆಗಿಬಿಟ್ಟಿರುತ್ತೆ. ಅದಕ್ಕೆ ಯಾವಾಗ ನೋಡಿದ್ರೂ ಮನಸ್ಸು ಹೊರಗಡೆನೇ ಇರುತ್ತೆ. ಅಲ್ಲಿ ಹೋಗಬೇಕು, ಅದು ತಿನ್ನಬೇಕು, ಇದನ್ನು ನೋಡಬೇಕು, ಅದನ್ನು ತೊಗೋಬೇಕು, ಅಲ್ಲೆಲ್ಲೋ ಹೋಗಬೇಕು, ಅವ್ರ ಜೊತೆನೋ ಹೋಗಬೇಕು, ಇವ್ರ ಜೊತೆ ಮಾತಾಡಬೇಕು ಅಂತ ಯಾವುದೋ ವಿಷಯಗಳಲ್ಲಿ ಅದು ಮುಳುಗಿರುತ್ತೆ. ಬಾಹ್ಯ ವಿಷಯಗಳು ಅಂತಂದರೆ ಅದಕ್ಕೆ ತುಂಬ ಇಷ್ಟ. ಅದರಿಂದ ಅದನ್ನು ತಗೊಂಡು ಬಂದಿರಬೇಕು. ಈಗ ಭಗವಂತನ ಚಿಂತನೆ ಮಾಡು, ನೀನು ವಿಷಯಗಳನ್ನ ಬಿಡು
ಅದು ಬಿಡು, ಅವ್ರ ವಿಷಯ ಬಿಡು, ಇವ್ರ ವಿಷಯ ಬಿಡು ಅಂದರೆ ಇಲ್ಲ, ಅದಕ್ಕೆ ಅದೇ ಆಸಕ್ತಿ. ಗಾಸಿಪ್ ಮಾಡೋದು, ಅವ್ರು ಹೀಗೆ ಅವ್ರು ಹಾಗೆ ಅಂತ ಮಾತಾಡ್ಕೊಳ್ಳೋದಿರುತ್ತಲ್ಲ, ಅದೇ ಇಷ್ಟ ಕಿವಿಗೆ. ಭಗವಂತನ ವಿಚಾರ ಕೇಳು ಅಂತಂದರೆ ಅದಕ್ಕೆ ಇಷ್ಟ ಆಗೋದಿಲ್ಲ. ಭಗವಂತನ ಮಾತಾಡು ಅಂದರೆ ಆಗಲ್ಲ. ಭಗವಂತನ ಚಿಂತನೆ ಮಾಡು ಅಂತಂದರೆ ಅದು ಏಕಾಗ್ರತೆಯನ್ನು ಪಡೆಯೋದಿಲ್ಲ. ಯಾಕೆ? ಅದಕ್ಕೆ ಹೊರಗಡೆ ಇರುವಂಥ ವಿಷಯಗಳಿಂದಾನೇ ಅದಕ್ಕೆ ಸುಖ ಸಿಗುವಂಥದ್ದು, ಅದೇ ಇಷ್ಟ ಅದಕ್ಕೆ. ಆ ರೀತಿ ಆಗ್ಬಿಟ್ಟಿರುತ್ತೆ. ವಿಷಯ ಚಿಂತನೆಯನ್ನು ಮಾಡೋದು ಈಗಲ್ಲ, ಅನಾದಿ ಕಾಲದಿಂದ ಮನದ ಅಭ್ಯಾಸ ಆಗೋಗಿರುತ್ತೆ. ಅದನ್ನು ಚಿರ ಅಭ್ಯಸ್ತ ವಿಷಯ ಚಿಂತನೆಯಿಂದ ದೂರ ಮಾಡಿ. ಅಂದರೆ ಏನು? ಆ ಅಭ್ಯಾಸ ಯಾವಾಗ್ಲಿಂದನೋ ಇರೋದನ್ನ ಬಿಡಿಸಿ ಅದನ್ನ ಈ ಕಡೆಗೆ ತಗೊಂಡು ಬರೋದು ಅಂತಂದ್ರೆ ಸ್ವಲ್ಪ ಕಷ್ಟದ ವಿಷಯನೇ. ಆದರೆ ಆಗಲ್ಲ ಅಂತಲ್ಲ, ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಅಭ್ಯಾಸದಿಂದ ಎಲ್ಲ ಆಗುತ್ತೆ, ಆಯ್ತಾ? ಅಭ್ಯಾಸವನ್ನು ಮಾಡಿಸ್ತಾ 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 ಅದನ್ನ ಈ ಕಡೆಯಿಂದ ತಂದು ಭಗವಂತನಲ್ಲಿ ತೊಡಗಿಸ್ಬೇಕು. ಯಾವ ವಸ್ತುವಿನಲ್ಲಿ ತೊಡಗುವ ಅಭ್ಯಾಸವಾಗ್ಬಿಡುತ್ತೋ ಅದರಲ್ಲೇ ಅದು ತಾದಾಕಾರವಾಗ್ಬಿಡುತ್ತೆ, ಅದರಲ್ಲೇ ಒಂದಾಗ್ಬಿಡುತ್ತೆ. ಹೌದು, ನನಗೆ ಅದಿಲ್ಲ ಅಂದರೆ ಆಗೋದಿಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ಇವಾಗ ನನಗೆ ಹೇಳಬೇಕು ಅಂತಂದರೆ, ನನಗೆ ಭಗವಂತನ ವಿಷಯಗಳನ್ನು ಪ್ರತಿನಿತ್ಯ ನಾನು ಕೇಳಲೇಬೇಕು, ಓದಲೇಬೇಕು, ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಆವಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ಆ ರೀತಿ ಆಗೋಗಿದೆ. ಮೊದಲು ವಿಷಯ ಚಿಂತನೆಗಳಲ್ಲಿ ಆಸಕ್ತಿ ಇದ್ದಿದ್ದು ನಿಜಾನೇ, ಆದರೆ ಈಗ ನನಗೆ ಧರ್ಮಗ್ರಂಥಗಳನ್ನು ಓದೋದು, ಅದರಲ್ಲಿರುವಂಥ ವಿಷಯಗಳನ್ನು ತಿಳ್ಕೊಳ್ಳೋದು, ಭಗವಂತನ ಸ್ಮರಣೆ, ಅವನ ಒಂದು ವಿಚಾರಗಳಲ್ಲಿ ತೊಡಗಿರೋದೇ ನನಗಿಷ್ಟ ಆಗುತ್ತೆ. ಇದು ನನ್ನ ಮನಸ್ಸಿನ ಸ್ವಭಾವ ಆಗ್ಬಿಟ್ಟಿದೆ ಈಗ, ಆಯಿತಾ? ಆ ರೀತಿ ನಮಗೆ ಬಂದುಬಿಡ್ಬೇಕದು. ಸಹಜವಾಗಿ ಅದು ದೂರ ಇರೋದಕ್ಕೆ ಇಷ್ಟಪಡೋದಿಲ್ಲ. ಯಾವುದು ಅದರ ಅಭ್ಯಾಸ ಆಗಿಬಿಟ್ಟಿರುತ್ತೋ ಅದರಿಂದ ಹೊರಗಡೆ ಬರೋದಕ್ಕೆ ಅದಕ್ಕೆ ಇಷ್ಟ ಆಗೋದಿಲ್ಲ. ಈಗ ನೋಡಿ, ವಿಷಯಗಳಲ್ಲಿ ನಮಗೆ ಹೇಗೆ ಅಭ್ಯಾಸ ಆಗಿಬಿಟ್ಟಿದೆಯೋ ಅದರಿಂದ ಹೊರಗಡೆ ಬಂದು ಬೇರೆದ್ರಲ್ಲಿ ಅದು ತೊಡಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಆಗಲ್ಲ ಅಂತಲ್ಲ, ಯಾವಾಗ ಅದರಲ್ಲೇ ನಾವು ತೊಡಗಿಸ್ತಾ ಇರ್ತೀವೋ, ಪ್ರತಿನಿತ್ಯ ಅದಕ್ಕೆ ಅಭ್ಯಾಸ ಮಾಡಿಬಿಟ್ಟಿರ್ತೀವೋ ಅದು ತಂತಾನಾಗಿ ಮಾಡುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ, ನಮಗೆ ನಾಮ ಜಪ ಮಾಡೋದಿರುತ್ತಲ್ಲ. ಈಗ ಎಕ್ಸಾಂಪಲ್ಗೆ ಹರೇ ಕೃಷ್ಣ ಮಹಾಮಂತ್ರ ಅಂತ ತಗೊಳ್ಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಅಥವಾ ಬೇರೆ ಇನ್ಯಾವುದಾದ್ರೂ ಓಂ ನಮಃ ಶಿವಾಯ ಆಗಿರ್ಬೋದು, ಯಾವುದೇ ಮಂತ್ರ ಜಪ ಆಗಿರ್ಬೋದು, ಓಂ ನಮೋ ನಾರಾಯಣಾಯ ನಮಃ ಅಂತ ಆದ್ರೂ ಆಗಿರ್ಬೋದು, ಯಾವುದಾದ್ರೂ ಒಂದು ಜಪವನ್ನು ನಾವು ಮಾಡ್ತಿರ್ತೀವಲ್ವಾ, ಸ್ಟಾರ್ಟಿಂಗಲ್ಲಿ ನಮ್ಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ನಮ್ಮ ಮನಸ್ಸು ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ, ಅದಕ್ಕೆ ಇಷ್ಟನೇ ಆಗಲ್ಲ, ಓಡ್ತಾ ಇರುತ್ತೆ ಆ ಕಡೆ ಈ ಕಡೆ, ಯಾವ್ಯಾವುದೋ ವಿಷಯಗಳಿಗೆ ಅದು ಹೋಗ್ತಾ ಇರುತ್ತೆ. ಆದರೆ ಪ್ರತಿನಿತ್ಯ ಅದನ್ನು ಮಾಡಿಸ್ತಾನೇ ಇರಿ. ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನೀವು ಎಲ್ಲಾದರೂ ಹೋಗಿರ್ತೀರಲ್ಲ, ಅಂಗಡಿಗೆ ಹೋಗಿರ್ತೀರ ಅಥವಾ ಇನ್ನೆಲ್ಲೋ ಹೋಗಿರ್ತೀರ, ಸುಮ್ಮನೆ ಇದ್ದರೆ ಸಾಕು, ಮನಸ್ಸು ತಂತಾನಾಗಿ ಆ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೊಳ್ತಾ ಇರುತ್ತೆ. ಯಾಕೆ? ಅದಕ್ಕೆ ಅದರಲ್ಲಿ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಅದು ಒಂದಾಗ್ಬಿಟ್ಟಿರುತ್ತೆ. ಅದಕ್ಕೆ ಆ ಮನಸ್ಸಿನ ಸ್ವಭಾವನೇ ಹಾಗಿರೋದು. ಯಾವುದನ್ನು ನಾವು ಅಭ್ಯಾಸ ಮಾಡಿಸ್ತೀವೋ ಅದರಿಂದ ಅದು ದೂರ ಆಗೋದಿಲ್ಲ. ಸೊ ಈಗ ನಮಗೆ ಹೊರಗಡೆ ಇರುವಂಥ ವಿಷಯಗಳಲ್ಲಿ ಅಭ್ಯಾಸ ಆಗಿದೆ, ಅದನ್ನು ತಗೊಂಬಂದು ಭಗವಂತನ ವಿಷಯಗಳಲ್ಲಿ ಅದನ್ನು ಅಭ್ಯಾಸ ಮಾಡಿಸ್ಬೇಕು. ಅಷ್ಟೇ ಇರೋದು ನಮ್ಮ ಕೆಲಸ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.